ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 15 ಡಿಸೆಂಬರ್ ದಿನ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಇವತ್ತು ನಿಫ್ಟಿ ಒಂದು ಗ್ಯಾಪ್ ಡೌನ್ ಓಪನ್ ಆದ ನಂತರ ಒಂದು ಅಪ್ ಮೂವನ್ನು ಕೊಡುತ್ತೆ. ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಇಮಿಡಿಯೇಟ್ಲಿ ಡೌನ್ ಬರುತ್ತೆ. ಡೌನ್ ಬಂದು 25,900 ಲೆವೆಲ್ ಹತ್ರ ಬರುತ್ತೆ. ಅಲ್ಲಿಂದ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಈ ಗ್ಯಾಪ್ ಝೋನ್ ಏನಿತ್ತು ಇದನ್ನು ಫಿಲ್ ಮಾಡ್ಬೋದು, ಈ ಝೋನ್ ಒಂದು ಸಪೋರ್ಟ್ ಆಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಎಕ್ಸಾಕ್ಟ್ಲಿ ಆ ಲೆವೆಲ್ ಹತ್ರ ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಅಪ್ ಮೂವನ್ನು ಕೊಡುತ್ತೆ, 26,000 ಲೆವೆಲ್ಗೆ ರೀಚ್ ಆಗುತ್ತೆ. ಅಲ್ಲಿ ರೆಸಿಸ್ಟೆನ್ಸನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡುತ್ತೆ, ಡೌನ್ ಬರುತ್ತೆ, ನೆಕ್ಸ್ಟ್ ಬ್ರೇಕ್ಔಟ್ ಆಗುತ್ತೆ. ಬ್ರೇಕ್ಔಟ್ ಆದ ನಂತರ ಒಂದು ಕನ್ಸಾಲಿಡೇಷನ್ ಮೂವನ್ನು ಮಾಡ್ತಾ ಇತ್ತು ಅಂತ ಹೇಳ್ಬೋದು. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲೂ ಕೂಡ ಅಷ್ಟೇ 26,000 ಲೆವೆಲ್ಗಿಂತ ಮೇಲೆ ಸೆಷನ್ ಆಗುತ್ತೆ, ಅಗೇನ್ ಒಂದು ಕನ್ಸಾಲಿಡೇಷನ್ ಮೂವನ್ನು ಮಾಡ್ತಾಯಿತ್ತು. ಇವತ್ತು ಕೂಡ ಈ ಝೋನಲ್ಲಿ ಕನ್ಸಾಲಿಡೇಷನ್ ಮೂವನ್ನು ಮಾಡ್ತಾಯಿತ್ತು. 26,000ದಿಂದ 26,050-60 ಲೆವೆಲ್ ಹತ್ರ ಒಂದು ಕನ್ಸಾಲಿಡೇಷನ್ ಮೂವನ್ನು ಮಾಡ್ತಾಯಿತ್ತು. ಸೊ ಓಪನ್ ಆದ ನಂತರ ಒಂದು ಬುಲಿಶ್ ಮೂವನ್ನು ಕೊಡ್ತು ಅಂತ ಹೇಳ್ಬೋದು. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಇವತ್ತು ನಿಫ್ಟಿ ಮೀಡಿಯಾ ಸೆಕ್ಟರ್ ಪಾಸಿಟಿವ್ ಅಲ್ಲಿ ಇತ್ತು, 1.7% ಅಪ್ ಮೂವನ್ನು ಕೊಡ್ತು. FMCG 0.7%, PSU ಬ್ಯಾಂಕ್ 0.4%, ನಿಫ್ಟಿ IT 0.3% ಅಪ್ ಮೂವನ್ನು ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಟ್ಟರೆ, ನಿಫ್ಟಿ ಆಟೋ ಡೌನ್ ಮೂವನ್ನು ಕೊಡ್ತು 0.9%, ಅದೇ ರೀತಿ ಫಾರ್ಮಾ ಸ್ವಲ್ಪ ಡೌನ್ ಮೂವನ್ನು ಕೊಡ್ತು 0.4%, ಹೆಲ್ತ್ ಕೇರ್ ಸ್ವಲ್ಪ ಡೌನ್ ಮೂವನ್ನು ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡೋದಾದರೆ, ನಿಫ್ಟಿ 50ಯಲ್ಲಿ 25 ಸ್ಟಾಕ್ಗಳು ಪಾಸಿಟಿವ್ ಅಲ್ಲಿದ್ದರೆ 25 ಸ್ಟಾಕ್ಗಳು ನೆಗೆಟಿವ್ ಮೂವನ್ನು ಮಾಡಿಕೊಂಡು ಕ್ಲೋಸಿಂಗನ್ನು ಕೊಟ್ಟು, ನಿಫ್ಟಿ 500ಅಲ್ಲಿ ಅಗೇನ್ 255 ಸ್ಟಾಕ್ಗಳು ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು, 243 ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು. ಒಂದಷ್ಟು ಬ್ಯಾಲೆನ್ಸ್ ಆಗಿ ಇತ್ತು. ನಿಫ್ಟಿಯ ಡೈಲಿ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡೋದಾದರೆ, ನಿಫ್ಟಿಯ ಡೈಲಿ ಚಾರ್ಟಲ್ಲಿ ಒಂದು ಪಾಸಿಟಿವ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಗ್ಯಾಪ್ ಡೌನ್ ಓಪನ್ ಆದ ನಂತರ ಒಂದು ಸಪೋರ್ಟ್ ಬರುತ್ತೆ, ಪ್ರೈಸ್ ಅಪ್ ಹೋಗುತ್ತೆ. ಇಲ್ಲಿ ಏನಾಗಿತ್ತು, ಒಂದು ರಿಜೆಕ್ಷನನ್ನು ಫೇಸ್ ಮಾಡುವಂಥ ಲೆವೆಲ್ ಆಗಿತ್ತು ಈ 26,000 ಲೆವೆಲ್, 25,900 ಝೋನ್. ಸೊ ಇಲ್ಲಿ ಸಪೋರ್ಟನ್ನು ಪಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ. ನೆಕ್ಸ್ಟ್ ಗ್ಯಾಪ್ ಡೌನ್ ಆಗುತ್ತೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಒಂದು ಬ್ರೇಕ್ ಔಟ್ ಆಗುತ್ತೆ ಗ್ಯಾಪನ್ನು ಮಾಡಿಕೊಂಡು. ನೆಕ್ಸ್ಟ್ ಈ ಝೋನ್ಗೆ ರೀಚ್ ಆಗುತ್ತೆ. ಇಲ್ಲಿ ಒಂದು ರಿಜೆಕ್ಷನನ್ನು ಫೇಸ್ ಮಾಡ್ತಿದ್ದ ಝೋನ್ಗೆ ರೀಚ್ ಆಗುತ್ತೆ. ಅಲ್ಲಿ ಇವತ್ತು ಸಪೋರ್ಟಾಗಿ ವರ್ಕ್ ಆಗಿದೆ. ಈ 25,900ರಿಂದ ಈ 25,950 ಲೆವೆಲಲ್ಲಿ ಒಂದು ರಿಜೆಕ್ಷನನ್ನು ಫೇಸ್ ಮಾಡ್ತಿತ್ತು. ಇವತ್ತು ಆ ಝೋನ್ಗೆ ಎಂಟರ್ ಆದ ನಂತರ ಅದು ಸಪೋರ್ಟಾಗಿ ವರ್ಕ್ ಆಗಿದೆ. ಇದು ಈ ಹಿಂದೆ ಒಂದು ರೆಸಿಸ್ಟೆನ್ಸ್ ಆಗಿತ್ತು, ಇವತ್ತು ಸಪೋರ್ಟಾಗಿ ವರ್ಕ್ ಆಗಿದೆ. ಸೊ ಹಾಗಾಗಿ ಅದು ಪಾಸಿಟಿವ್ ಆಗುತ್ತೆ. ಸೊ ನಾಳೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಹೈ ಏನಾಗುತ್ತೆ 26,050-60 ಲೆವೆಲ್ ಏನಾಗುತ್ತೆ, ಆ ಲೆವೆಲ್ಗಿಂತ ಮೇಲೆ ಸೆಷನ್ ಆಗಬೇಕಾಗುತ್ತೆ. ಆಗ ಒಂದು ಮೊಮೆಂಟಮ್ ಹೈಯರ್ ಲೆವೆಲಲ್ಲಿ ಕಂಟಿನ್ಯೂ ಆಗುತ್ತೆ. ನಾವು 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡೋದಾದರೆ, ಕ್ಲಿಯರಾಗಿ ಕಳೆದ 2 ದಿನದಿಂದ ಈ 26,050-60 ಲೆವೆಲ್ ಹತ್ರ ಒಂದು ರಿಜೆಕ್ಷನನ್ನು ಫೇಸ್ ಮಾಡ್ತಾ ಇರುವಂಥದ್ದು. ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಹೈಯರ್ ಲೆವೆಲ್ಗೆ ರೀಚ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ. ಬೈರ್ಗಳು ಅಗೇನ್ ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಬಟ್ ಆ ಝೋನ್ ಹತ್ತಿರ ಒಂದು ಕನ್ಸಾಲಿಡೇಷನ್ ಮೂವನ್ನು ಮಾಡ್ತಿತ್ತು, ಪ್ರೈಸ್ಗೆ ಅಪ್ ಹೋಗ್ಲಿಕ್ಕೆ ಆಗೋದಿಲ್ಲ. ಇವತ್ತು ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಇನಿಷಿಯಲಿ ಒಂದು ಸೆಲ್ ಅಪ್ ಬರುತ್ತೆ, ಬಟ್ ಅಗೇನ್ ಈ ಲೆವೆಲಿಂದ ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ, ಅಗೇನ್ ಇಲ್ಲಿ ಕನ್ಸಾಲಿಡೇಷನ್ ಮಾಡ್ತಾ ಇದೆ. ಸೊ ಈ ಝೋನಲ್ಲಿ ಒಂದಷ್ಟು ಸೆಲ್ಲಿಂಗ್ ಪ್ರೆಷರ್ ಬರ್ತಾ ಇದೆ, ಬಟ್ ಹೈಯರ್ ಲೆವೆಲಲ್ಲಿ ಬೈರ್ಗಳು ಕೂಡ ಹೋಲ್ಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಹಾಗಾಗಿ ಇನ್ ಕೇಸ್ ನಾಳೆ ಟ್ರೇಡಿಂಗ್ ಸೆಷನಲ್ಲಿ ಫ್ಲಾಟ್ ಓಪನ್ ಆಗಿ ಒಂದು ಅಪ್ ಮೂವನ್ನು ಕೊಟ್ಕೊಂಡು 26,060 ಲೆವೆಲ್ಗಿಂತ ಮೇಲೆ ಬ್ರೇಕ್ಔಟ್ ಆಯಿತು ಅಂತ ಹೇಳಿದೆ. ಇಲ್ಲಿ 2 ದಿನದಿಂದ ಸೆಲ್ಲಿಂಗ್ ಪ್ರೆಷರನ್ನು ಕ್ರಿಯೇಟ್ ಮಾಡಿದಂಥ ಸೆಲ್ಲರ್ಗಳು ಫೇಲ್ ಆಗ್ತಾರೆ, ಅವರ ಎಫರ್ಟ್ ಫೇಲ್ ಆಗುತ್ತೆ. ಆಗ ಪ್ರೈಸ್ ಒಂದು ಸ್ಟ್ರಾಂಗ್ ಅಪ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು. ನೆಕ್ಸ್ಟ್ ನಾವು 26,200 ಝೋನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಇನ್ ಕೇಸ್ 26,060 ಲೆವೆಲ್ಗಿಂತ ಮೇಲಿನೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದೆ. ಅದೇ ರೀತಿ ಲೋವರ್ ಲೆವೆಲ್ ನಾವು ನೋಡಿದಾಗ ಈ 25,900 ಝೋನ್ ಏನಾಗುತ್ತೆ, ಒಂದು ಅಗೇನ್ ಸಪೋರ್ಟ್ ಆಗಿ ವರ್ಕ್ ಆಗಬೇಕಾಗುತ್ತೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲೂ ಕೂಡ ಅದೊಂದು ಸಪೋರ್ಟ್ ಆಗಿ ಇಲ್ಲಿ ವರ್ಕ್ ಆಗ್ತಾ ಇತ್ತು. 935 ಝೋನ್ ಇವತ್ತು 900 ಲೆವೆಲ್ಗೆ ಬರುತ್ತೆ, ಅಲ್ಲಿ ಸಪೋರ್ಟ್ ಆಗಿ ವರ್ಕ್ ಆಗುತ್ತದೆ. ಕಳೆದ 2 ದಿನದಿಂದ ಆ ಝೋನಲ್ಲಿ ಮೆಜಾರಿಟಿ ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇರೋದ್ರಿಂದ ಲೋವರ್ ಲೆವೆಲ್ಗೆ ಬಂದಾಗ ಸಪೋರ್ಟನ್ನು ಪಡ್ಕೊಂಡು ಪ್ರೈಸ್ ಅಪ್ ಹೋಗ್ತದೆ. ಸೊ ಹಾಗಾಗಿ ಇದೊಂದು ನಾವು ಸಪೋರ್ಟ್ ಆಗಿ ಟ್ರೀಟ್ ಮಾಡ್ಬೋದು 25,900. ಸೊ ಆ ಝೋನ್ಗಿಂತ ಕೆಳಗಡೆ ಸಸ್ಟೈನ್ ಅಂದರೆ ಮಾತ್ರ ಒಂದು ಸ್ಟ್ರಾಂಗ್ ಸೆಲ್ ಅಪ್ ಬರ್ಬೋದು. ಇಲ್ಲ ಅಂಥೇಳಿ ಈ ಝೋನಲ್ಲಿ ಒಂದಷ್ಟು ವಾಲಟಿಲಿಟಿಯನ್ನು ಕ್ರಿಯೇಟ್ ಮಾಡಿಕೊಂಡು ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ಮಾಡುವಂಥ ಸಾಧ್ಯತೆ ಇದೆ. ಸೊ ಇನ್ ಕೇಸ್ 25,900 ಬ್ರೇಕ್ ಆಯಿತು ಅಂದರೆ ಒಂದು ಶಾರ್ಪ್ ಸೆಲ್ ಅಪ್ ಮೇ ಬಿ ಬರುವಂಥ ಸಾಧ್ಯತೆ ಇದೆ. ಸೊ ನಾಳೆ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ. ಓಪನ್ ಇಂಟ್ರೆಸ್ಟನ್ನು ನಾವು ಅಬ್ಸರ್ವ್ ಮಾಡೋದಾದರೆ ಲೋವರ್ ಲೆವೆಲಲ್ಲಿ ಸ್ಟ್ರಾಂಗ್ ಆದ ಪುಟ್ ರೈಟಿಂಗ್ ಆಗಿರೋದನ್ನು ನಾವು ನೋಡ್ಬೋದು. ಸೊ 25,900ರಲ್ಲಿ ಹೈಯೆಸ್ಟ್ ಪುಟ್ಟಲ್ಲಿ ರೈಟಿಂಗ್ ಇರುವಂಥದ್ದು. ಇವತ್ತು ಕೂಡ ಇಲ್ಲಿ ಹೈಯೆಸ್ಟ್ ಅಡಿಷನ್ ಆಗಿದೆ 950ರಲ್ಲಿ, ಹಾಗೆ 26,000ದಲ್ಲಿ ಹೈಯೆಸ್ಟ್ ಪುಟ್ಟಲ್ಲಿ ರೈಟಿಂಗ್ ಇದೆ. ಸೊ ಹಾಗಾಗಿ 26,000ದಿಂದ 25,900 ಝೋನ್ ಒಂದು ಸ್ಟ್ರಾಂಗ್ ಝೋನ್ ಆಗಿ ಆ್ಯಕ್ಟ್ ಆಗುತ್ತೆ. ಇನ್ ಕೇಸ್ ಆ ಝೋನ್ಗಿಂತ ಕೆಳಗಡೆ ಸಸ್ಟೈನ್ ಆದರೆ ಮಾತ್ರ ಸ್ಟ್ರಾಂಗ್ ಸೆಲ್ ಅಪ್ ಬರುವಂಥ ಸಾಧ್ಯತೆ ಇದೆ. ಹಾಗೆ ಇಲ್ಲಿ ಪುಟ್ಟನ್ನು ಸೆಲ್ ಮಾಡಿದವರು ಫೇಲ್ ಆಗ್ತಾರೆ, ಅವರು ನೆಗೆಟಿವ್ ಪೊಸಿಷನ್ಗೆ ಹೋಗ್ತಾರೆ, ಅವರ ಪೊಸಿಷನ್ ನೆಗೆಟಿವ್ಗೆ ಹೋಗುತ್ತೆ, ಆಗ ಒಂದು ಸೆಲ್ ಅಪ್ ಡೌನ್ ಸೈಡ್ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆ. ಹೈಯರ್ ಲೆವೆಲಲ್ಲಿ 26,000ದಲ್ಲಿ ಸ್ವಲ್ಪ ಕಾಲಲ್ಲಿ ರೈಟಿಂಗ್ ಇದೆ, 26,050ರಲ್ಲಿದೆ. ಸೊ 26,100ರಲ್ಲಿ ಇಮಿಡಿಯೇಟ್ಲಿ ಒಂದಷ್ಟು ಕಾಲಲ್ಲಿ ರೈಟಿಂಗ್ ಇರುವಂಥದ್ದು. ಸೊ ಹಾಗಾಗಿ ನಾಳೆ ಟ್ರೇಡಿಂಗ್ ಸೆಷನ್ಗೆ ಇಮಿಡಿಯೇಟ್ಲಿ 26,000ರಿಂದ 25,900 ಝೋನ್ ಒಂದು ಸಪೋರ್ಟಾಗಿ
ಆ್ಯಕ್ಟ್ ಆಗುವಂಥ ಸಾಧ್ಯತೆ ಇದೆ. ಆ ಝೋನನ್ನು ನಾವು ವಾಚ್ ಮಾಡಬೇಕಾಗತ್ತೆ. ಹಾಗೆ ಸೆನ್ಸೆಕ್ಸನ್ನು ಅಬ್ಸರ್ವ್ ಮಾಡಿದ್ರೆ ಸೆನ್ಸೆಕ್ಸಲ್ಲಿ ಕೂಡ ಅಷ್ಟೇ ಹೈಯರ್ ಲೆವೆಲಲ್ಲಿ 85,300-350 ಝೋನ್ ಏನಾಗುತ್ತೆ ಅದು ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಒಂದು ರಿಸೆಷನ್ಸ್ ಆಗುತ್ತೆ. ಆ ಝೋನ್ಗಿಂತ ಮೇಲಿನ ಸೆಷನ್ ಆಗ್ತಾ ಇತ್ತು ಅಂತೇಳಿ ಹೈಯರ್ ಲೆವೆಲಲ್ಲಿ ಒಂದು ಮೊಮೆಂಟಮನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಲೋವರ್ ಲೆವೆಲಲ್ಲಿ ಇವತ್ತಿನ ಟ್ರೇಡಿಂಗ್ ಸೆಷನಲ್ಲೂ ಏನಾಗುತ್ತೆ 84,850 ಝೋನ್ ಸಪೋರ್ಟ್ ಆಗುತ್ತೆ. ಆ ಝೋನ್ ಬ್ರೇಕ್ ಆಯಿತು ಅಂತೇಳಿ ಅಗೇನ್ ಡೌನ್ ಸೈಡಲ್ಲಿ ಮೊಮೆಂಟಮನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. ಸೆನ್ಸಸ್ ಆಗಿ ನಿಫ್ಟಿ ಸಿಮಿಲರ್ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡ್ತಿದೆ, ಹೈಯರ್ ಲೆವೆಲಲ್ಲಿ ಸ್ವಲ್ಪ ರೆಸಿಸ್ಟೆನ್ಸನ್ನು ಫೇಸ್ ಮಾಡ್ತಿದೆ. ಸೊ ಹಾಗಾಗಿ ಇದು ಬ್ರೇಕ್ಔಟ್ ಆಯಿತು ಅಂತ ಹೇಳಿದ್ರೆ ಅದು ಪಾಸಿಟಿವ್ ಆಗುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.